ಸೊ ದೇವರಿಗೆ ಸ್ತೋತ್ರ. ಇವತ್ತು ದೇವರು ಕೆಲವೊಬ್ಬರನ್ನ ಯಾರನ್ನ ಉಪಯೋಗಿಸ್ಬೇಕು, ಯಾರನ್ನ ಎಂಥವ್ರನ್ನ ಉಪಯೋಗಿಸ್ಬೇಕಂತ ದೇವರಿಗೆ ಕೂಡ ఆశ ಇದೆ. దేవునికి ఎలాంటి వాళ్ళని నేను వాడుకోవాలని దేవునికి ఆశ ఉందరా. హల్లెలూయా. ದೇವರು ಎಂಥವರನ್ನ ಉಪಯೋಗಿಸ್ಕೊತಾರೆ. ಆಮೆನ್. ಮೊದಲನೇದು, ಲೆಟ್ಸ್ ಆಲ್ ಗೋಡ್. ದೇವರು ಉಪಯೋಗಿಸಿಕೊಳ್ಳುವುದು, ಗಾಡ್ ಯೂಸಸ್ ನಾಟ್ ಆನ್ ಔಟ್ ಆಫ್ ಔಟ್ವರ್ಡ್ಲಿ ಬ್ಯೂಟಿ ಆರ್ ಸೈಜ್ ಆರ್ ಸ್ಟೇಟಸ್. ಹಲ್ಲೆಲೂಯಾ. ದೇವರು ಹೊರಗಡೆ ಕಾಣುವ ರೂಪವಾಗಲಿ, ಸ್ಥಾನವಾಗಲಿ, ಮಾನವಾಗಲಿ ಅದಕ್ಕೆ ತಕ್ಕ ಹಾಗೆ ನಿಮ್ಮನ್ನು ಉಪಯೋಗಿಸಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ನೀವು ಹಾಗೆ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ದೇವರು ನಿನ್ನ ಸೌಂದರ್ಯವನ್ನು ನೋಡಿ ನಿನ್ನ ಉಪಯೋಗಿಸುವುದಿಲ್ಲ, ನಿನ್ನ ಹಣವನ್ನು ನೋಡಿ ಉಪಯೋಗಿಸುವುದಿಲ್ಲ, ನಿನ್ನ ರೂಪವನ್ನು ನೋಡಿ ಉಪಯೋಗಿಸುವುದಿಲ್ಲ. ಆದರೆ ದೇವರು ತನ್ನದೇ ಆದಂಥ ಕೆಲವೊಂದು ಗುಣಗಳು ಅವನಿಗೆ ಬಹಳ ಇಷ್ಟ. ಆ ರೀತಿ ಗುಣವಿರುವವರನ್ನ ದೇವರು ಆರಿಸಿಕೊಳ್ಳುತ್ತಾನೆ, ಅವರನ್ನು ಉಪಯೋಗಿಸುತ್ತಾನೆ. ಆಮೆನ್. 2 ತಿಮೋತಿ 2ನೇ ಅಧ್ಯಾಯ 20-21 వచన. 2 తిమోతిల గ్రంథము 2వ అధ్యాయం 20-21. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಒಂದು ಮನೆಯಲ್ಲಿ, ದೊಡ್ಡ ಮನೆಯಲ್ಲಿ ಎಲ್ಲ ಪಾತ್ರೆಗಳಿರ್ತವಲ್ವಾ, ಹೌದಾ? ಅದರಲ್ಲಿ ಕೆಲವು ಒಳ್ಳೆಯ ಸಲುವಾಗಿಯೂ ಕೆಲವೊಂದು ಕೆಟ್ಟದ ಸಲುವಾಗಿಯೂ ಉಪಯೋಗವಾಗಲ್ಪಡುತ್ತದೆ. ಒಂದನೇದು, ದೇವರಿಗೆ ಖಾಲಿಯಾಗಿರುವ ಪಾತ್ರೆ ಇಷ್ಟ. ಶುದ್ಧವಾದಂಥ ಪಾತ್ರೆ ದೇವರಿಗೆ ಬಹಳ ಇಷ್ಟ. ಹಲ್ಲೆಲೂಯಾ. ಆಮೆನ್. ಅದರಲ್ಲಿ ಆ ವೆಸಲ್ಸ್ ಮಸ್ಟ್ ಬಿ, ಆ ಶುದ್ಧವಾದಂಥ ಪಾತ್ರೆಯಲ್ಲಿ ನಾವು ನೋಡಿದರೆ ದೇವರ ಕೃಪೆಯಿಂದ ಇರಲ್ಪಟ್ಟ ಪಾತ್ರೆ. ಹಲ್ಲೆಲೂಯಾ. ಕೆಲವೊಬ್ರು ನೆಗೆಟಿವ್ ಮಾತಾಡ್ತಾರೆ, ಕೆಲವೊಬ್ರು ಸುಳ್ಳು ಮಾತಾಡ್ತಾರೆ, ಕೆಲವೊಬ್ರು ಲೋಕದ ಆಸೆ ತುಂಬಿಕೊಂಡಿರ್ತಾರೆ. ಹಲ್ಲೆಲೂಯಾ. ಬೈಬಲ್ನಲ್ಲಿ ಹೇಳುವ ಪ್ರಕಾರ ಯಾವನು ದುಷ್ಟನು ಆಲೋಚನೆಯಂತೆ ನಡೆಯದೆ, ದುಷ್ಟತ್ವ ಇರಬಾರದು. ನೀನು ನಿನ್ನ ಮನಸ್ಸು ಪವಿತ್ರವಾಗಿರಬೇಕು, ನಿನ್ನ ಮನಸ್ಸು ದುಷ್ಟವಾಗಿರಬಾರದು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಪಾಪ ಮಾಡೋದು ಒಂದು ಪಾಪ ಆದರೆ ಅದಕ್ಕಿಂತ ದೊಡ್ಡ ಪಾಪ ಪಾಪಿಗಳೊಂದಿಗೆ ಕೈ ಜೋಡಿಸೋದು ಮತ್ತೊಂದು ಪಾಪ. ಹಲ್ಲೆಲೂಯಾ. ಆಮೆನ್. ಇದು ಬಹಳ ನಾವು ಕಲಿಯುವಂತ. ಕೆಲವೊಬ್ಬರು ದೇವರ ಅನ್ಯೋನ್ಯತೆಯೊಂದಿಗೆ ಇರಲಾರದೆ ಪಾಪಿಷ್ಠರೊಂದಿಗೆ ಜಾಸ್ತಿ ಕಾಲ ಕಳೆಯೋದಕ್ಕೆ ಇಷ್ಟಪಡ್ತಾರೆ, ಅವರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಅದರ ಅರ್ಥ, ಪಾಪ ಮಾಡೋದು ಒಂದು ದೊಡ್ಡ ತಪ್ಪಾದ್ರೆ ಪಾಪ ಮಾಡೋರೊಂದಿಗೆ ನಾನು ಸಹವಾಸ ಮಾಡೋದು ಇನ್ನೊಂದು ದೊಡ್ಡ ತಪ್ಪು. ನಿನ್ನ ಫ್ರೆಂಡು ಬಹಳ ಅವನ ಹತ್ರ ಹಣ ಇರಬಹುದು, ಅವನೊಬ್ಬ ಕುಡುಕ, ಅವರೊಂದಿಗೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಹಲ್ಲೆಲೂಯಾ. ಆಮೆನ್. ಅದಕ್ಕೆ ದೇವರು ಹೇಳ್ತಾನೆ, ನಿನ್ನ ಸಹವಾಸ ದೇವರ ವಾಕ್ಯದೊಂದಿಗೆ ಇರಬೇಕು. ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಯಾರು ಧ್ಯಾನಿಸ್ತಾರೋ ಅವನೇ ತನ್ನ. ಹಲ್ಲೆಲೂಯಾ. ಆಮೆನ್. ಅದಕ್ಕಾಗಿ ಬೈಬಲ್ ಹೇಳ್ತದೆ, ನೆಗೆಟಿವ್, ಕೆಲವೊಂದು ಜನಗೆ ನೆಗೆಟಿವ್ ವಿಚಾರ, ಕಣ್ಣುಗಳಿಂದ ಪಾಪ, ಬಾಯಿಂದ ಪಾಪ, ಹೊಲಸು ಮಾತುಗಳು, ಕೆಟ್ಟ ವಿಚಾರಗಳನ್ನು ಕೇಳುವುದು, ಚಾಡಿ ಮಾತುಗಳನ್ನು ಕೇಳುವುದು. ಇದರಿಂದ ಏನಾಗ್ತದೆ, ನಿನ್ನ ಪವಿತ್ರ ಶರೀರ ಹಾಳಾಗುವಂತ ವ್ಯವಸ್ಥೆಯಲ್ಲಿದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಹಲ್ಲೆಲೂಯಾ. ಈ ವಾಕ್ಯವನ್ನ ದೇವರಿಗೆ ಪರಿಶುದ್ಧವಾಗಿರುವವರು ಆ ಪರಿಶುದ್ಧವಾದಂಥ ಪಾತ್ರೆಯನ್ನ ಉಪಯೋಗಿಸಿಕೊಳ್ಳಬೇಕಂತ ದೇವರಿಗೆ ಬಹಳ ಇಷ್ಟ. ನಿನ್ನ ವಿಚಾರ ಪವಿತ್ರವಾಗಿರಬೇಕು, ನಿನ್ನ ಮನಸ್ಸು ಶುದ್ಧವಾಗಿರಬೇಕು, ನಿನ್ನ ಮಾತುಗಳು ಶುದ್ಧವಾಗಿರಬೇಕು, ನಿನ್ನ ಹೃದಯ ಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಆಮೆನ್. ಯಾಕಂತಂದ್ರೆ ನಿನ್ನನ್ನು ದೇವರು ಒಂದು ಗೌರವದ ಪಾತ್ರೆಯಾಗಿ ಉಪಯೋಗಿಸುವುದಕ್ಕೆ ಇಷ್ಟ. ಹಲ್ಲೆಲೂಯಾ. ಅದಕ್ಕಾಗಿ ಪರಿಶುದ್ಧವಾದಂಥವರು, ಬೈಬಲ್ನಲ್ಲಿ ನಾವು ನೋಡ್ತಾ ಇರ್ತೇವೆ,
ದೇವರು ಇಸ್ರಾಯೇಲರಿಗೆ ಹೇಳ್ತಾರೆ, ನೀನು ಯುದ್ಧಕ್ಕೆ ಹೋದಾಗ ವೈರಿಗಳಿಗೆ ಸಂಬಂಧಪಟ್ಟಂತ ಯಾವುದೇ ಸಾಮಾನುಗಳನ್ನು ನೀವು ಅವರ ಮೇಲೆ ದಾಳಿ ಮಾಡಿದಾಗ ವೈರಿಗಳನ್ನು ಸಾಯಿಸುವುದು ಮಾತ್ರ ನಿಮ್ಮ ಕೆಲಸವಾಗಿರಬೇಕು. ವೈರಿಗಳಿಗೆ ಸಂಬಂಧಪಟ್ಟದನ್ನು ತೆಗೆದುಕೊಂಡು ಬರಬಾರದು. ಹಲ್ಲೆಲೂಯಾ, ಆಮೆನ್. ದೇವರ ಮಕ್ಕಳೇ, ಇವತ್ತು ನಿಮ್ಮ ಫ್ರೆಂಡ್ಸ್ಗಳು ಕುಡುಕರಾಗಿರ್ಬೋದು, ನೀವು ಕುಡುಕರಾಗಬಾರ್ದು. ನಿನ್ನ ಫ್ರೆಂಡ್ಸ್ಗಳು ಸ್ಮೋಕ್ ಮಾಡ್ಬೋದು, ನೀನು ಮಾಡಬಾರ್ದು. ನೀನು ಕೆಲಸ ಮಾಡುವ ಜಾಗದಲ್ಲಿ ಚಟಗಳನ್ನು ಮಾಡುವವರು ಇರಬೇಕು, ಆದರೆ ಅವ್ರು ಹಾಗೆ ಮಾಡ್ತಾರಂತ ನೀನು ಮಾಡುವುದಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನೀನು ವಿಭಿನ್ನವಾಗಿದೆಯಾ, ನಿನ್ನ ಜೀವನನೇ ಬೇರೆ, ನೀನು ಆರಿಸಲ್ಪಟ್ಟ ಜನಾಂಗವಾಗಿದೆಯಾ. ನಿನಗೋಸ್ಕರ ಕೊಟ್ಟಂಥದ್ದು ಬರೇ ನಿನ್ನ ತಾಯಿಯ 9 ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಹೆತ್ತಂತ ಒಂದು ಸಾಮಾನ್ಯ ಬಾಲಕಿ ನೀನಲ್ಲ, ಸಾಮಾನ್ಯ ಪುರುಷ ಅಥವಾ ಸ್ತ್ರೀ ನೀನಲ್ಲ. ನಿನಗೋಸ್ಕರ ಬರೀ ತಾಯಿ ಕೊಟ್ಟ ಗರ್ಭದಲ್ಲಿ ಸ್ಥಳ ಕೊಟ್ಟಂತ ಮಗು ನೀನಲ್ಲ. ನಿನಗೋಸ್ಕರ ಪ್ರಾಣ ಕೊಟ್ಟು, ರಕ್ತ ಕೊಟ್ಟು, ನೋವನ್ನು ಭವಿಸಿ ಮರಣವನ್ನು ಗೆದ್ದಂತ ದೇವರು ನಮ್ಮ ಪಾಪದ ಸಲುವಾಗಿ ಪ್ರಾಯಶ್ಚಿತ್ತ ಬಲಿಯಾಗಿದ್ದಾನೆ. There is a big debt has been paid on the cross of Calvary. ಶಿಲುಬೆಯ ಮೇಲೆ ಒಂದು ದೊಡ್ಡ ಬೆಲೆ ಕಟ್ಟಲ್ಪಟ್ಟಿದೆ. ನಿನಗೋಸ್ಕರ ಶಿಲುಬೆಯ ಮೇಲೆ ಒಂದು ದೊಡ್ಡ ಬೆಲೆ. ಸಾಮಾನ್ಯಳಲ್ಲ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ ಕಣೋ. ಬಹಳ ಜನ ವಿಶ್ವಾಸಿಗಳು ಆಮೆನ್, ಹಲ್ಲೆಲೂಯಾ, ದಿನ ಕಳೆದ್ರೆ ಸಾಕು, ಅವ್ರಂಗ ನಾವಿದ್ರೆ ಏನ, ನಮ್ಮಂಗ ಅವರಿದ್ರೆ ಏನ. ಅವರು ಕುಡಿತಾರೆ, ನಾನು ಕುಡಿತೇನೆ. ಅವರು ಪಾಪ ಮಾಡ್ತಾರೆ, ನಾನು ಪಾಪ ಮಾಡ್ತೇನೆ. ಅವರು ಹೊಲಸು ಬೈತಾರೆ, ನಾನು ಹೊಲಸು ಬೈತೇನೆ. ಏನು ಎಲ್ಲ ಕಾಮನ್ ಸೆನ್ಸ್ ಆಗ್ಬಿಟ್ಟಿದೆ ಕಣೋ. ಇಟ್ಸ್ ನಾಟ್ ಎ ಕಾಮನ್ ಸೆನ್ಸ್. ನಮಗಿರುವಂಥದ್ದು ಕಾಮನ್ ಸೆನ್ಸ್ ಅಲ್ಲ, ನಮಗಿರುವಂಥದ್ದು ಹೋಲಿ ಸ್ಪಿರಿಟ್ ಸೆನ್ಸ್. ನಮ್ಮ ಸೆನ್ಸ್ ಪರಿಶುದ್ಧಾತ್ಮನ ಸೆನ್ಸ್, ಅದು ಕಾಮನ್ ಸೆನ್ಸ್ ಅಲ್ಲ. ನಾವು ಕಾಮನ್ ಆಗಿ ಇರುವಂತ ಮಕ್ಕಳೆಲ್ಲ ಕಣ್ರಿ. ಹಲ್ಲೆಲೂಯಾ, ಆಮೆನ್. ಅವ್ರು ಮಾಡ್ತಾರಂತೆ, ಇವ್ರು ಮಾಡ್ತಾರೆ. ಅವನು ಟೆನ್ಷನ್ ಆಗಿ ಸಾಲ ಜಾಸ್ತಿ ಆಯ್ತಂತ ನೇಣಾಕಂದ, ಇವನು ಕೂಡ ಹೋಗಿ ಟ್ರೈ ಮಾಡ್ದ. ಏನೋ ನೀನು, ಅವರು ವಿಶ್ವಾಸ ಇರುವವರು, ನೀನು ನಿರೀಕ್ಷೆ ಇರುವವನು. ವಿಶ್ವಾಸಕ್ಕೂ ನಿರೀಕ್ಷೆಗೂ ಬಹಳ ವ್ಯತ್ಯಾಸ ಇದೆ. ಆಮೇಲೆ ಈ ಮರಿಗಳು ಒಂದು ದಿನ ಮೇಲ್ಗಡೆಯಿಂದ ಒಂದು ಪಕ್ಷಿ ಬಂತಂತೆ. ಪಕ್ಷಿ ಬಂದು ಈ ಮರಿಗಳ ಜೊತೆ ಕೂತ್ಕೊಂತಂತೆ. ಬಡೆತದ ಏನಿದು, ನೀವು ಈ ಮರಿಗಳ ಜೊತೆ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ತಿಂತಾ ಇದೀವಿ. ಅವು ತಿನ್ನಕತ್ತಾವ, ನಾವು ತಿನ್ನಕತ್ತೇವೆ. ನೀವು ಅಂತಿರಲ್ಲ, ಅವ್ರು ಕುಡಿಯಾಕತ್ತಾರೆ, ನಾವು ಕುಡಿಯಾಕತ್ತೇವೆ. ಅವರು ಸ್ಮೋಕ್ ಮಾಡ್ತಾರೆ, ನಾವು ಸ್ಮೋಕ್ ಮಾಡ್ತೀವಿ. ಅವರು ಗುಟ್ಕತ್ತಿರ್ತಾರೆ, ನಾನು ಗುಟ್ಕತ್ತಿರ್ತೀನಿ. ಅವು ಹೊಲಸು ಮಾತಾಡ್ತಾವೆ, ನಾವು ಮಾತಾಡ್ತೇವೆ. ಹಂಗ ಅವು ಕೋಳಿ ಮರಿಗಳು ಹೇಳಿದ್ವು. ಏನು ಹೇಳಿದ್ವು? ಕೋಳಿ ಮರಿಗಳು ಹೇಳಿತ್ತು, ಹದ್ದಿನ ಮರಿಗಳು ಹೇಳಿದ್ವು. ಈ ಹದ್ದು ಬಂದು ಆ ಮರಿಗಳಿಗೆ ಹೇಳುತ್ತಂತೆ, ನೀವು ಇಲ್ಲಿರ್ಬೇಕಾದವ್ರಲ್ಲ ಕಣೋ, ನೀವು ಇಲ್ಲಿರ್ಬೇಕಾದವ್ರಲ್ಲ. ನೀವು ಎಲ್ಲಿರ್ಬೇಕಾದವ್ರು ಗೊತ್ತಾ? ನೀವೆಲ್ಲ ಮೇಲ್ಗಡೆ ಹಾರಬೇಕಾದವ್ರು ಕಣೋ. ನಿಮ್ಮ ಜಾಗ, ನಿಮ್ಮ ಕ್ಯಾಟಗರಿ ಪಕ್ಷಿ ಆಗಿದ್ರೂ ಕೂಡ ನೀನು ಭೂಮಿಯ ಮೇಲೆ ಇರುವಂತ ಪಕ್ಷಿ ಅಲ್ಲ, ಆಕಾಶದ ರಾಜ. ದೇವರ ಮಕ್ಕಳಾದವರು ಭೂಮಿಯ ಮೇಲೆ ಇರುವಂತ ಪಕ್ಷಿ ಅಲ್ಲ. ದೇವರು ನಿನಗೆ ಮೇಲೆ ಹಾರಬೇಕು, ಎಲ್ಲರಿಗಿಂತ ಮೇಲಿರ್ಬೇಕು. ಅಂದ್ರ ಕನನು ಪೈಕುಂಡಾಲನಿ ದೇವನ ಆಶಾ ದೇವನ ಬಿಟ್ಟ. ಹಲ್ಲೆಲೂಯಾ, ಮೇಲಿರ್ಬೇಕು, ಎಲ್ಲದ್ರಲ್ಲೂ ಮೇಲಿರ್ಬೇಕು ನೀನು. ಹಲ್ಲೆಲೂಯಾ, ಎಲ್ಲದ್ರಲ್ಲೂ ಮೇಲಿರ್ಬೇಕು ನೀನು. ಪವಿತ್ರತೆಯಲ್ಲಿ ಮೇಲಿರಬೇಕು, ಶುದ್ಧತ್ವದಲ್ಲಿ ಮೇಲಿರಬೇಕು, ಪಾಸಿಟಿವ್ ವಿಚಾರಗಳಲ್ಲಿ ಮೇಲಿರಬೇಕು, ವಿಶ್ವಾಸದಲ್ಲಿ ಮೇಲಿರಬೇಕು. ಅವರೇನ ವಿಶ್ವಾಸ ಕಳ್ಕೊಂಡು ಸಾಯ್ತಾರೆ, ನೀವ್ಯಾಕೋ ಸಾಯ್ತೀರಾ? ನಮ್ಮನ್ನ ಕಾಪಾಡುವ ದೇವರು ನಮ್ಮೊಂದಿಗಿದ್ದಾನೆ. ಇದು ಪರಿಶುದ್ಧ ಪಾತ್ರೆ ದೇವರಿಗೆ ಇಷ್ಟ. ನೀವೇನಾದ್ರೂ ಹಳಸದಂತ ತಟ್ಟೆಯಲ್ಲಿ, ಹೊಲಸಿದ್ದಂತ ತಟ್ಟೆಯಲ್ಲಿ ನೀವು ತಿಂತೀರಾ? ಎಂಜಲಾದಂತ ತಟ್ಟೆಯಲ್ಲಿ ತಿಂತೀರಾ? ನಾಯಿ ಎಲ್ಲ
ಅದು ನನ್ನ ನಾಯಿ ತಿಂದಿದೆ ಅಂತ ತಿಂತೀರಾ? ಇಲ್ವಲ್ಲ. ಹೇಸಿಗೆ ಆದದ್ದನ್ನ ನೀನು ಹೇಗೆ ಮುಟ್ಟುವುದಿಲ್ಲವೋ, ದೇವರಿಗೆ ಕೂಡ ಹೇಸಿಗೆ ಆದಂಥ ಜೀವಿತ ಇದ್ದವರನ್ನ ದೇವರು ಉಪಯೋಗಿಸ್ಕಲ್ಲ. ನೀನು 40 ದಿನ ಉಪವಾಸ ಮಾಡು, ನೀನು ಉಲ್ಟಿ ಪಲ್ಟಿ ಹೊಡಿ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಕೆಟ್ಟದನ್ನ ತೊರೆದು ಬಿಡು, ಒಳ್ಳೆಯದನ್ನ ಮಾಡುತ್ತೇನೆ. ಪರಿಶುದ್ಧ ಪಾತ್ರೆ, ನಿಮ್ಮ ಮನಸ್ಸು ಪರಿಶುದ್ಧವಾಗಿರಲಿ, ನಿಮ್ಮ ಮಾತು ಪವಿತ್ರವಾಗಲಿ. ಬೈಬಲ್ ಹೇಳ್ತದೆ, ಮಾತಾಡುವವನು ಮತ್ತೊಬ್ಬನ ಭಕ್ತಿ ವೃದ್ಧಿಯಾಗುವ ಮಾತಿದ್ರೆ ಮಾತಾಡಲಿ, ಕುಚೇಷ್ಟೆ ಮಾತುಗಳನ್ನ, ಪಾಪದ ಮಾತುಗಳನ್ನ ಒಂದು ನೀವು ಆಡಬಾರದು. ಹಲ್ಲೆಲೂಯಾ. ಪವಿತ್ರವಾದಂಥ ಪಾತ್ರೆಯನ್ನ ದೇವರು ಉಪಯೋಗ ಮಾಡಬೇಕಂತ ಆಸೆ. ಇವತ್ತು ದೇವರು ನಿನ್ನನ್ನು ಉಪಯೋಗ ಮಾಡಬೇಕಂತ ಆಸೆ ಇದೆಯಾ? ನಿನ್ನ ಮನಸ್ಸು ಪವಿತ್ರವಾಗಿಟ್ಕೋ, ನಿನ್ನ ಕಣ್ಣನ್ನು ಪವಿತ್ರವಾಗಿಟ್ಕೋ, ನಿನ್ನ ಶರೀರವನ್ನು ಪವಿತ್ರವಾಗಿಟ್ಕೋ, ನಿನ್ನ ಆಲೋಚನೆಗಳನ್ನು ಪವಿತ್ರವಾಗಿಟ್ಕೋ. ಖಂಡಿತ ದೇವರು ನಿನ್ನನ್ನು ಉಪಯೋಗಿಸ.